ನರಸಿಂಹರಾಜ ಕ್ಷೇತ್ರದಲ್ಲಿ ಪ್ರಚಾರ ಶುರುವಾಗಿ ಒಂದು ವಾರ ಆಯಿತು. ಒಂದು ವಾರದ ಕೆಲಸ ನಡೀತಾನೇ ಇದೆ. ಗ್ಯಾರಂಟಿ ಕಾರ್ಡ್ ಆಗಲಿ ಮತ್ತು ಮನೆ ಮನೆಗೆ ಹೋಗಿ ಓಟ್ ಕೇಳೋದಾಗಲಿ ಎಲ್ಲ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ. ಎನ್ನಾರ್ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ನಾವು ಕೆಲಸ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯ ಸರ್ ಬಂದ್ಬಿಟ್ಟು ಮೈಸೂರಲ್ಲಿ ಮಾಡ್ತಾರೋ ಕೆಲಸಕ್ಕೆ ಜನ ಎಲ್ಲ ಫುಲ್ಲು ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ರಾಮವರು ಲಕ್ಷ್ಮಣ್ ಥರ ಇದ್ದಾರೆ. ಅವರು ಆ ವಿಷಯದಲ್ಲಿ ಜನ ಒಳ್ಳೆ ಜೋಡಿ ಇದೆ. ಕಾಂಗ್ರೆಸ್ ಪಕ್ಷ ಹೇಳಿದ ಮಾತಲ್ಲಿ ನಡೀತಾವ್ರೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರ ಜವಾಬ್ದಾರಿಯಲ್ಲಿ ಎನ್ನಾರಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಏನು ಮಾತಾಡಬೇಡಿ, ಹೋಗಿ ಬರಬೇಡಿ, ನಾವು ಕಾಂಗ್ರೆಸ್ಗೆ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕ್ಯಾಸ್ಟರು, ಮುಸ್ಲಿಮ್ಸರ್ ಅಂತ ಇಲ್ಲ, ಪ್ರತಿಯೊಂದು ಕ್ಯಾಸ್ಟರೆಲ್ಲ ನಾವು ಕಾಂಗ್ರೆಸ್ಗೆ ಹಾಕೋದು. ಯಾಕಂತ ಹೇಳಿದ್ರೆ ನಮ್ಗೆ ಋಣ ತಿಂತಾ ಇದೀವಪ್ಪ, ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಅಂತ ನಿಂತ್ಕೊಂಡು ಜನಗಳ ಹತ್ರ ಕೇಳಿದೆ ಓಟ್ ಕೊಡಬೇಕು ಕಾಂಗ್ರೆಸ್ಗೆ ಅಂತ ಹೇಳ್ಬಿಟ್ಟು. ನೀವು ಕೇಳಲೇಬೇಡಿ, ನಾವು ಮಾಡೋದೇ ಕಾಂಗ್ರೆಸ್ಗೆ. ನಮ್ಮ ಅಕ್ಕಪಕ್ಕ ಯಾರಿದಾರೋ ಮನೆಯವ್ರಿಗೆ ಅಂಥವ್ರಿಗೆ ಹೇಳ್ಬಿಟ್ಟು ನಾವು ಓಟ್ ಹಾಕ್ಸ್ತೀವಿ. ಏನು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ ನೀವು. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ತನ್ವೀರ್ ಸೇಠ್ ಎಲ್ಲ ಮಾಡಿದ ಮಾತಿಗೆ ನಡೆದವರೆಲ್ಲ ಅದು ತುಂಬ ಸಂತೋಷ ಆಗಿದೆ ನಮಗೆ. ಅಂತ ದಿನದಲ್ಲಿ ನಮಗೆ ಏನು ಅವಶ್ಯಕತೆ ಇಲ್ಲ, 5 ದಿನ ಸಾಕು. 5 ದಿನದಲ್ಲಿ ನಾವು ಪೂರ್ತಿ ಎನ್ನಾರ್ ಕ್ಷೇತ್ರ, ಮೈಸೂರು ಅರ್ಧ ಆಗಿದೆ. ಆ ಕಡೆ ಎಲ್ಲ ಚಾಮರಾಜ ಎಲ್ಲ ಅಲ್ಲಿ ಒಳ್ಳೆ MLA ಅವರು ಎಲ್ಲ ಕೆಲಸ ಮಾಡ್ತಾರೆ. ಹರೀಶ್ ಗೌಡ ಆಗಲಿ, ಸೋಮಣ್ಣ ಆಗಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ. ಎಲ್ಲ ಜವಾಬ್ದಾರಿ ಕ್ಷೇತ್ರದಲ್ಲಿ ಇವಾಗ ನಾವು 23ಕ್ಕೆ ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಒಂದು. ಅದರಲ್ಲಿ ನಾವು ಪೂರ್ತಿ ಮೈಸೂರು ಎನ್ನಾರ್ ಕ್ಷೇತ್ರ ಎಷ್ಟಿದೆ ಅಲ್ಲಿ ಗಲ್ಲಿ ಎಲ್ಲ ಕರ್ಕೊಂಡೋಗಿ ನಾವು ಪ್ರಚಾರ ಮಾಡ್ತೀವಿ. ಅದು ಒಂದೇ ದಿನ ಸಾಕು ನಮಗೆ ಪ್ರಚಾರಕ್ಕೆ. ದೇವ್ರ ಕೃಪೆಯಿಂದ ಒಳ್ಳೆ ಕೆಲಸ ಆಗುತ್ತೆ, ನಮ್ಮ ಪ್ರಚಾರನೂ ಓಕೆ ಆಗುತ್ತೆ. ಮತ್ತು ಇವಾಗ ಆಗಿರೋದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಕ್ಕೆ ಅದು ಸಾಲ ತೀರಿಸ್ಬೇಕು ನಾವು ಅಂತ ಹೇಳ್ಬಿಟ್ಟು ಈ ಜನಗಳಲ್ಲಿ ಒಂದು ಮತ್ತೆ ವಾತಾವರಣ ಬಂದಿದೆ. ಮೋದಿ ಬಂದರೆ ಏನು ಆಗಲ್ಲ, ಮೈಸೂರು ಜನಕ್ಕೆ ಕೊಡುಗೆ ಗೊತ್ತಿದೆ. ಮೋದಿಯವ್ರು ಎಷ್ಟು ಸುಳ್ಳು ಹೇಳವ್ರೆ, ಏನು ಮಾಡವ್ರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಏನೂ ಆಗಲ್ಲ. 3 ಮನೆಯವ್ರಿಗೆ ಈ ಸತಿ ಜನ ಬುದ್ಧಿ ಕಲಿಸ್ತಾರೆ. ಅವ್ರಿಗೆ ತಾಕತ್ತೊಂದು ಬರ್ತದೆ. ಅದು ಯಾವ ಕಾರಣಕ್ಕೂ ಈ ಸತಿ ಜನ ಗೊತ್ತಿದೆ, ಜನಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ತಾರೆ. ಸಿದ್ದರಾಮಯ್ಯ ಇದೇ ವರ್ಷದಲ್ಲಿ ಹೇಳಿದಕ್ಕೆ ಮಾತ್ರ ನಡೆದವ್ರೆ. 10 ವರ್ಷದ ಮೋದಿಯವ್ರು ಹೇಳ್ಬಿಟ್ಟಿದ್ದು ಏನು ನಡೆದವ್ರೆ? 15 ಲಕ್ಷ ಕೊಟ್ಟೈತು, 1 ಕೋಟಿ ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳಿತ್ತು. ಏನು ಮಾಡವ್ರೆ? ಏನು ಮಾಡಿಲ್ಲ. ಇದೇ ಸಿದ್ದರಾಮಯ್ಯ ಹೇಳಿದ ತಕ್ಷಣ 5 ಗ್ಯಾರಂಟಿ ಅಂತ ಹೇಳಿದ್ದು, 5 ಗ್ಯಾರಂಟಿ ಖಂಡಿತ ನಡೆಸ್ಕೊಟ್ಟಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಆ ಥರ ನಡೆಸ್ಕೊಟ್ಟಿದ್ದೀವಿ ನಾವು. ಇವಾಗ ಲಕ್ಷ್ಮಣ್ ಅವರು ಗೌಡ್ರು ಒಕ್ಕಲಿಗ 48 ವರ್ಷದಲ್ಲಿ 47 ವರ್ಷ ಆಗಿತ್ತು ಸೀಟ್ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿದ್ದೀವಿ. ಅವ್ರಿಗೆ ಅವ್ರು ಬುದ್ಧಿ ಕಲಿಸ್ಬೇಕಂತ ಹೇಳಿದ್ರೆ ಗೌಡ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಒಕ್ಕಲಿಗವ್ರಿಗೆ ಕೈ ಮುಗ್ದು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ, ನಿಮ್ಮವ್ರಿಗೆ ಓಟ್ ಹಾಕಿ. ನಾವು ಯಾವತ್ತೂ ಕಾಂಗ್ರೆಸ್ ಪರವಾಗಿದ್ದೀವಿ, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ. 2 ಸತಿ ನೀವು ಪ್ರತಾಪ್ ಸಿಂಹ ಗೆಲ್ಸಿದ್ದೀರಾ ಗೌಡ್ರು ಅಂತ ಹೇಳ್ಬಿಟ್ಟು, ಕಾಂಗ್ರೆಸ್ ಅವ್ರು ಕೊಡೋಲ್ಲ ಅಂತ ಹೇಳಿದಿರಾ. ಈ ಸತಿ ನಾವು ಕಾಂಗ್ರೆಸ್ ಕೊಟ್ಟಿದ್ದೀವಿ, ನೀವು ಗೆಲ್ಸಿ ತೋರಿಸ್ಬೇಕು.